ಬ್ರೋ ಎಷ್ಟು ಸರ್ ತರ ಬಿಯರ್ಡ್ ಗ್ರೋತ್ ಆಗಬೇಕು ಅಂದ್ರೆ ಏನು ತಿನ್ಬೇಕು? ಬಿಯರ್ಡ್ ಗ್ರೋತ್ ಈಗ ಸಿಂಪಲ್ ನಾನು ಹೇಳ್ತೀನಿ. ಬಿಯರ್ಡ್ ಗ್ರೋತ್ ಫಸ್ಟ್ ಯಾಕೆ ಆಗುದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ನಿಮ್ಮದು ಇಲ್ಲಿ ಮುಖದ ಬ್ಲಡ್ ಫ್ಲೋ ಕಮ್ಮಿ ಇದ್ರೆ ಆಗುದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್. ಎರಡನೇದು ಜೆನೆಟಿಕ್ಸ್. ಮೂರನೇದು ನೀವು ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ ಅಂತ ಅರ್ಥ. ಸೊ ಈಗ ಏನ್ ಮಾಡಬಾರ್ದು ಅಂತ ಹೇಳ್ತೀನಿ. ಮೊದಲನೇದು ಗಡ್ಡೆ ಬರ್ತಾ ಇಲ್ಲ ಅಂತ ರೇಸರ್ ತಗೊಂಡು ಗರ 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 ಅಂತ ಗೀಸೋದಲ್ಲ, ಅದರ ಬದಲು ಟೈಮ್ ಕೊಡಿ, ಲೆಟ್ ಇಟ್ ಗ್ರೋ. ಎರಡನೇದು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದಕ್ಕೆ ಕಾರಣ ಏನು? ನೀವು ನಿಮ್ಮ ಮುಖವನ್ನು ಕ್ಲೀನ್ ಇಡ್ತಾ ಇರ್ಲಿಕ್ಕಿಲ್ಲ. ಸೊ ಯಾವತ್ತು ನಿಮ್ಮ ಮುಖವನ್ನು ಕ್ಲೀನ್ ಇಡಬೇಕು. ಎರಡನೇದು ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗ್ಲಿಕ್ಕೆ ಡರ್ಮಾ ರೋಲರ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡಬಹುದು. ಮೂರನೇದು ಫೈನಲ್ ಕೇಸ್ ಅಲ್ಲಿ ಮಿನಾಕ್ಸಿಡಿಲ್ ಅಂತ ಸಹ ಯೂಸ್ ಮಾಡಬಹುದು, ಬಟ್ ಒಂದು ಡಾಕ್ಟರ್ ಕನ್ಸಲ್ಟೇಷನ್ ಮಾಡೋದು ಬೆಟರ್. ನೆಕ್ಸ್ಟ್ ಅಕಸ್ಮಾತ್ ನಿಮ್ಮ ಜೆನೆಟಿಕ್ಸ್ ಚೆನ್ನಾಗಿರೋದಿದ್ರೆ ನೀವು ಏನ್ ಮಾಡಿದ್ರು ಬರಲ್ಲ, ಬಿಯರ್ಡ್ ಟ್ರಾನ್ಸ್ಪ್ಲಾಂಟ್ ಮಾತ್ರ ಆಪ್ಷನ್ ಇರೋದು. ಅರ್ಥ ಆಯ್ತಾ? ಇನ್ನೊಂದು ಪ್ರೋ ಟಿಪ್ ಸ್ನೇಹಿತರೆ, ನಮ್ಮ ಕೈಯಲ್ಲಿ ಏನ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಲ್ಲ, ಅದ್ರ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಮಾಡೋ ಬದಲು ನಮ್ಮ ಕೈಯಲ್ಲಿ ಏನ್ ಕಂಟ್ರೋಲ್ ಇದೆ ಅದ್ರ ಮೇಲೆ ಕೆಲಸ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ನಿಮ್ಗೆ ಇನ್ ಕೇಸ್ ಒಂದು ಡೀಟೇಲ್ಡ್ ಬಿಯರ್ಡ್ ಗ್ರೋತ್ ರೊಟೀನ್ ಡಾಕ್ಯುಮೆಂಟ್ ಬೇಕು ಅಂದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಫಾಲೋ ಮಾಡಿ, ಬಿಯರ್ಡ್ ಅಂತ ಕಮೆಂಟ್ ಮಾಡಿ, ನಾನು ಡೀಟೇಲ್ ಡಾಕ್ಯುಮೆಂಟ್ ಕಳಿಸ್ಕೊಡ್ತೀನಿ.